ಅರ್ಥಪೂರ್ಣವಾದ ಶೀರ್ಷಿಕೆಯನ್ನು ಕೊಟ್ಟುಕೊಂಡು ಸುಹಾಸಿನಿ ಮೇಡಮ್ ಅವರು ಮತ್ತು ಅವರೊಂದಿಗೆ ಸಹಕರಿಸ್ಕೊಂಡು ಇತರೆ ವೇದಿಕೆಯವರು ಕೂಡ ಗುರುವಂದನ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿರೋದು ಬಹುಶಃ ಎಲ್ರಿಗೂ ಕೂಡ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಮಹತ್ವ ಹೇಗೆ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ನೆನಪಿಸ್ಕೊಂಡು ಹಾಗೆ ಅದರಲ್ಲಿ ಒಂದು ಜೀವನ ಮತ್ತು ಒಂದು ಸಾಧನೆ ಎಲ್ಲವನ್ನು ಕಟ್ಕೊಂಡು ಹೋಗೋಂಥ ಸಂದರ್ಭ ಪ್ರತಿಯೊಬ್ಬರು ಬದುಕಲ್ಲೂ ಇರುತ್ತೆ. ಅದಕ್ಕೆ ಆವಾಗಲೇ ಹೇಳಿದರು, ಬಹುಶಃ 15ನೇ ಶತಮಾನದಲ್ಲಿ ಕನಕದಾಸರು ಮಾಂಡಲಿಕ ಪ್ರಭು ಆಗಿದ್ದರೂ ಕೂಡ ಯುದ್ಧದಲ್ಲಿ ಸೋತಾಗ ಎಲ್ಲವನ್ನು ತ್ಯಜಿಸಿಬಿಟ್ಟು ಅವರು ಗುರುವನ್ನು ಹುಡುಕ್ತಾ ಹೊರಡ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗೆ ಸಾಮಾನ್ಯವಾಗಿ ನಾನು ಯಾವುದೇ ವೇದಿಕೆ ಆಗಿರ್ಬೋದು ಅಥವಾ ಸಂದರ್ಶನಕ್ಕೆ ಕರೆದಂಥ ಸಂದರ್ಭದಲ್ಲಿ ನಾನು ಪ್ರಾರಂಭ ಮಾಡುವಂಥ ವಾಕ್ಯ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ. ಹಾಗೆ ಗುರು ಏನನ್ನೂ ಬಯಸೋದಿಲ್ಲ, ಆದರೆ ಅದೇ ಗುರು ಎಲ್ಲರ ಬಯಕೆಗಳನ್ನು ಈಡೇರಿಸಿಕೊಳ್ಳುವತ್ತ ಅತ್ಯಂತ ಪ್ರಮುಖ ಪಾತ್ರ ಗುರು ವಹಿಸ್ತಾರೆ. ಅದೇ ಗುರುವಿನ ಸ್ಥಾನ. ಹಾಗಾಗಿ ನಾನು ಯಾಕೆ ಭಾವುಕತೆಯಿಂದ ಈ ಮಾತನ್ನು ಹೇಳ್ತೀನಿ ಅಂದರೆ, ಈಗ ನನಗೆ 58 ವರ್ಷ. ನನಗೆ 1ನೇ ತರಗತಿಯಲ್ಲಿ ಪಾಠ ಮಾಡಿದಂಥವ್ರು ಈಗಲೂ ಕೂಡ ಇದ್ದಾರೆ, ಟೀಚರ್ ಮತ್ತು ಮಾಸ್ಟ್ರು. ಅವ್ರ ಜೊತೆಗೆ ಇವತ್ತೂ ಕೂಡ ನಾನು ಸಂಪರ್ಕದಲ್ಲಿದ್ದೀನಿ. 1ನೇ ತರಗತಿಯಲ್ಲಿ ಪಾಠ ಮಾಡಿರೋರ ಜೊತೆಗೆ ಫೋನ್ ಮಾಡಿದರೆ ಏನೋ ರವಿ ಅಂತ ಕೇಳ್ತಾರೆ. ಅಂದರೆ ಹೇಗೆ ಅಂತ ನಾವು ಈಗ ಕಲಾ ಮಾಧ್ಯಮದಲ್ಲಿ ಗುರುತಿಸ್ಕೊಂಡು ಸಾಕ್ತಾ ಇರ್ಬೋದು, ಆದರೆ ಆವತ್ತಿನ ದಿನ ಅವರು ನಮ್ಮ ಅಕ್ಷರ ಬಿತ್ತಿರೋದಕ್ಕೆ ತಾನೆ ನಾವು ಇವತ್ತಿನವರೆಗೂ ಏನು ತೊಡಗಿಸ್ಕೊಂಡಿದ್ದೀವಿ ಅದು ಸಾಧ್ಯ ಆಗಿರೋದು ಅನ್ನೋದು ನನ್ನ ಭಾವನೆ. ಇಷ್ಟು ಮಾತ್ರ ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಸುಹಾಸಿನಿ ಮೇಡಮ್ ಅವರು ಕರೆಸಿರೋದ್ರಿಂದ ನನಗೆ ಅವರು ಮೊದಲನೇದಾಗಿ ಸಂಭಾಷಣೆನೇ ಹೇಳಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಯನ ರಂಗಮಂದಿರ, ಸಂಸಾ ಬಯಲು ರಂಗಮಂದಿರ ಮತ್ತು ರವೀಂದ್ರ ಕಲಾಕ್ಷೇತ್ರ ಮತ್ತು ಪುರಭವನ, ಈ ತಾಣಗಳಿದಾವಲ್ಲ, ನಾವು ಆರಂಭದಿಂದನೂ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಅನೇಕ ನಾಟಕಗಳನ್ನು, ಪಾತ್ರಗಳನ್ನು ಮಾಡುವಂತಹ ಸಂದರ್ಭ ಸಿಕ್ಕಿದ್ದು ಮತ್ತು ನಮಗೆ ಕಲಿಸ್ಕೊಡೋವಂಥವ್ರು ಗುರುಗಳು ಸಿಕ್ಕಿದ್ದು. ತದನಂತರದಲ್ಲಿ ನಾವು ಏನು ಈ ಕಲಾ ಮಾಧ್ಯಮದಲ್ಲಿ ಸಾಕ್ತಾಯಿದ್ವಿ ಅಲ್ಲೆಲ್ಲ ಕೂಡ ಒಂದು ಚಪ್ಪಾಳೆ ಮತ್ತು ಚೆನ್ನಾಗಿ ಮಾಡಿದರು ಅಂತ ಹೊಗಳಿಸ್ಕೊಂಡ್ರೆ ಅದಕ್ಕೆಲ್ಲ ಈ 4 ತಾಣಗಳೇ ಕಾರಣ ಅಂತ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬಂದುಬಿಡ್ತೀನಿ. ಪ್ರಚಂಡ ರಾವಣ ಅಂತ ಒಂದು ನಾಟಕ, ಅದು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ವಿರಚಿತ. ವಜ್ರಮುನಿಯವರು ಬಹಳಷ್ಟು ಅಭಿನಯಿಸಿ ಅಲ್ಲಿಂದನೇ ಆರಂಭ ಆಯಿತು ಅಂತ ಹೇಳ್ತಾರೆ. ಅವರು 2006 ಅವರು ದೈವಾಧೀನರಾಗ್ತಾರೆ. ಆ ಸಂದರ್ಭದಲ್ಲಿ ಅವರ ಒಂದು ಫ್ಯಾಮಿಲಿಯವರು ಮತ್ತು ರಂಗಶ್ರೀ ಕಲಾ ತಂಡ ಅಂತೇಳಿ ರಂಗಸ್ವಾಮಿಯವರು ಮತ್ತು ಚಿತ್ರರಂಗದ ಕೆಲವರು ಸೇರಿ ಇದೇ ರವೀಂದ್ರ ಕಲಾಕ್ಷೇತ್ರದ ಪ್ರಾಂಗಣದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಹಾಗೆ ಅವರ ಮೆಚ್ಚಿನ ನಾಟಕ ಪ್ರಚಂಡ ರಾವಣನು ಕೂಡ ಅಭಿನಯಿಸಬೇಕು ಅಂಥೇಳಿ ಬಂದಂಥ ಸಂದರ್ಭದಲ್ಲಿ ಆ ನಾಟಕದಲ್ಲಿ ಅಭಿನಯಿಸೋದಕ್ಕೆ ಮತ್ತು ರಾವಣನ ಪಾತ್ರದಲ್ಲಿ ಅಭಿನಯಿಸೋದಕ್ಕೆ ನನಗೆ ಅವಕಾಶ ಕೊಡ್ತಾರೆ. ಅದು ನನ್ನ ಒಂದು ದೊಡ್ಡ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಂಡು ಮಾತಾಡಿಸೋವಂಥ ಸಂದರ್ಭ ಕೂಡ ಬರುತ್ತೆ. ಅದೆಲ್ಲವೂ ಕೂಡ ನಮಗೆ ಒಂದು ಕಲಾ ಮಾಧ್ಯಮದಲ್ಲಿ ಒಂದು ಮೈಲುಗಲ್ಲು. ಆ ಮೈಲುಗಲ್ಲು ಅನ್ನೋಕ್ಕಿಂತ ಒಂದು ಚಿರಸ್ಥಾಯಿಗೆ ಇರುವಂತಹ ನೆನಪು ಅಂತ ನಾನಾದರೂ ಕೂಡ ಅತ್ಯಂತ ಭಾವುಕನಾಗಿ ಮತ್ತು ವಿನಮ್ರನಾಗಿ ನೆನಪಿಸ್ಕೊಳ್ತಾ, ಈಗ ಪ್ರಚಂಡ ರಾವಣ ನಾಟಕದ ಒಂದು ಸಂಭಾಷಣೆ ಅದನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾವಣ ಸೀತೆಯನ್ನು ಕರೆದುಕೊಂಡು ಹೋಗಿ ತನ್ನ ಅಶೋಕವನದಲ್ಲಿ ಇಟ್ಕೊಂಡಿರ್ತಾರೆ. ಬ್ರಹ್ಮ, ವಿಭೀಷಣ, ಮಂಡೋದರಿ ಪ್ರತಿಯೊಬ್ಬರು ಹೇಳ್ತಾರೆ ನೀನು ಮಾಡ್ತಿರೋದು ಸರಿಯಲ್ಲ ಅಂತ. ಆದರೆ ಯಾರೇ ಆಗಲಿ ತಪ್ಪು ಮಾಡಿರೋರು ತಮ್ಮನ್ನು ತಾವು
ನಿರೂಪಿಸ್ಕೊಳ್ಳೋದ್ರ ಬಗ್ಗೆನೇ ಹೋಗ್ತಾರಲ್ಲ, ಹಾಗೆ ರಾವಣ ಕೂಡ ಹಾಗೆ ಹೇಳ್ತಾ ಹೋಗ್ತಾರೆ. ಆದರೆ ಎಂಥವನೇ ಕಳ್ಳ ಆದರೂ ಕೂಡ ಅವನಿಗೆ ಒಂದಿಷ್ಟು ಕಾಡ್ತಾ ಇರುತ್ತೆ ನಾನು ಮಾಡಿರೋ ತಪ್ಪು ಅಂತ. ಅದು ಕೂಡ ರಾವಣನಿಗೆ ಆಗುತ್ತೆ. ಅವನು ಮಲಗ್ತಾನೆ, ನಿದ್ದೆ ಬರಲ್ಲ, ಎದ್ದು ಕೂರ್ತಾನೆ, ನೀರು ಕುಡಿತಾನೆ, ಮತ್ತು ಅವನು ನವರಸ ವಿಶಾರದ ವೀಣೆ ಬಾರಿಸ್ತಾನೆ, ಮತ್ತೊಂದು ಮಗದೊಂದು, ಏನಾದರೂ ಕೂಡ ಅವನಿಗೆ ಸಮಾಧಾನ ಆಗಲ್ಲ. ಆ ಸಂದರ್ಭದಲ್ಲಿ ತಲ್ಲಣಗೊಂಡಂಥ ರಾವಣ, ಆ ರಾವಣ ಪಾತ್ರಧಾರಿಯಿಂದ ಯಾವ ಸಂಭಾಷಣೆ ಬಂತು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಂತರ್ಯದ ಅಂತರಾಳದಲ್ಲಿ ಅದೇನೂ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8ನೆಯ ದಶಕಂಠ ರಾವಣನ ಗುಂಡಿಗೆಯನ್ನೇ ಬೆಚ್ಚಿಸಿ ರಚ್ಚಿಗೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ಪಾಪ, ತನ್ನ ವಿಧಾತ ಪಟ್ಟವನ್ನೇ ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತಿ, ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ. ಭ್ರಾಂತ್ ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು? ಈ ವಿಶ್ವ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮವೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ಬಂಡುದಾಳಿಗಳ ಮಂಡಲ ನಾಯಕನ ಗಂಡನ ಗಂಡನಾದ ಪ್ರಚಂಡ ರಾವಣ. ಇದು ನಿಮ್ಮ ಅಭ್ಯಾಸ ಮಾಡ್ತಾ ಗರ್ಜಿಸೋ ಸಿಂಹ ಗರ್ಜನೆ ಧ್ವನಿ ಕೇಳಿದ್ರೆ ಬೆಚ್ಚಿ ಬೀಳೋ ಥರ ಇದೆ. ಧನ್ಯವಾದಗಳು ಸರ್. ಇದು ಅಭ್ಯಾಸ ಮಾಡ್ತಾ ಹೇಳೋ ಅಂಥದ್ದು. ಅದನ್ನು ಫುಲ್ಫಿಲ್ ಮಾಡಿದರೆ ಸಮಾಧಾನ. ಆದರೆ ಸಂದರ್ಭಕ್ಕೆ ಕರೆದು ಹೇಳಿ ಅಂದಾಗ ಎಲ್ಲೋ ಒಂದು ಪ್ರಯತ್ನ ಅಷ್ಟೇ, ಅದು ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇ ಹೇಳ್ತೀನಿ. ಸಮಯ ಇರಲಿ.